ಭಾರತ್ ಮಾತಾ ವೃದ್ಧಾಶ್ರಮದಲ್ಲಿ ನಮ್ಮ ಜಮಖಂಡಿ ಉದ್ಯಮದಾರರು ಹಾಗೂ ಯುವ ಮುಖಂಡರಾದಂಥ ಅಯ್ಯೂಬ್ ಪರ್ವತನಳ್ಳಿ ಅವರು ಹುಟ್ಟುಹಬ್ಬ ನಿಮಿತ್ತವಾಗಿ ಈ ಎಲ್ಲ ನಮ್ಮ ಭಾರತ್ ಮಾತಾ ವೃದ್ಧಾಶ್ರಮ ಜನರಿಗೆ ಈ ಹಂಪಲ ಹಂಚಲು ಬಂದಿರ್ತಾರೆ. ನಾವು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲರೂ ಹಿರಿಯರ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇವೆ. ಮತ್ತು ಅವ್ರದ್ದು ಹುಟ್ಟುಹಬ್ಬನ ಒಂದು ವಿಶೇಷವಾಗಿ ಆಚರಣೆ ಮಾಡಿದಕ್ಕೆ ಅವರಿಗೆ ಒಂದು ದೇವರು ಒಳ್ಳೆ ಆಶೀರ್ವಾದ ಮಾಡಿ ಅವರು ಸಮಾಜದಲ್ಲಿ ಇದೇ ರೀತಿ ಸಮಾಜ ಸೇವೆಯನ್ನು ಮುಂದುವರಿಸಬೇಕು. ಅವ್ರಿಗೆ ಎಲ್ಲಾ ರೀತಿ ಸುಖ ಸಮೃದ್ಧ ಹಾಗೂ ಆರೋಗ್ಯವನ್ನ ಕೊಟ್ಟು ದೇವ್ರು ಕಾಪಾಡಬೇಕು ಅಂತ ಎಲ್ಲಾರು ಆಶೀರ್ವಾದ ಮಾಡ್ಬೇಕಂತ ನಾ ಎಲ್ಲ ಹಿರಿಯರಿಗೆ ಕೂಡ ಕೇಳ್ಕೊತೇನೆ. ಇದೇ ರೀತಿ ಅವ್ರದ್ದು ಸಮಾಜ ಸೇವೆ ಯಾವತ್ತು ನಮ್ಮ ಜೊತೆ ಇರ್ಲಿ. ನಮ್ಮಂತ ಸಂಘ ಸಂಸ್ಥೆಯವ್ರ ಮ್ಯಾಗೆ ಅವ್ರು ಇರುವಂತ ಪ್ರೀತಿನ ನಮ್ಮ ಜೊತೆ ಕೆಲಸ ಮಾಡಿದ್ಕ ನಮ್ಮಂತವ್ರಿಗೆ ಒಂದು ಧೈರ್ಯ ಬರುತ್ತ. ಅವ್ರ ಹುಟ್ಟುಹಬ್ಬನ ಇದೇನು ವಿಶೇಷ ಆಚರಣೆ ಮಾಡ್ತಾ ಇದ್ದಾರೆ ಅದ್ರ ಪರವಾಗಿ ಅವ್ರ ಏನ ಅಭಿಮಾನ ಬಳಗ ಬಂದಿದೆ ಅವ್ರಿಗೆಲ್ಲರಿಗೂ ಫಸ್ಟ್ ನಾನು ಇವತ್ತು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನಿದು ನಮ್ಮ ವೃದ್ಧಾಶ್ರಮನ ಆಯ್ಕೆ ಮಾಡಿ ಈ ಜನರ ಜೊತೆ ಅವರು ಆ ಹುಟ್ಟುಹಬ್ಬನ ಆಚರಣೆ ಮಾಡಕ್ ಬಂದಿರ್ತಾರಲ್ಲ, ಇದು ಒಂದು ಬಹಳ ಸಂತೋಷ ಸಂಗತಿ ಇರುತ್ತದೆ. ಇದೇ ರೀತಿ ಎಲ್ಲರಿಗೂ ಅವರು ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಿರ್ತಾರೆ. ಯಾಕಂದ್ರೆ ಎಲ್ಲಾ ಯುವಕರು ಈಗಿನ ಕಾಲದಲ್ಲಿ ಧಾಬಾ ಆಗ್ಲಿ ಪಾರ್ಟಿ ಮಾಡೋದಾಗ್ಲಿ ದೊಡ್ಡ ಎಂಜಾಯ್ ಮಾಡೋ ತರ ಆಚರಣೆ ಮಾಡ್ತಾರೆ. ಆದ್ರೆ ಇದು ಒಂದು ವಿಶೇಷ ಆಚರಣೆ ಮಾಡಿ ಅವರೆಲ್ಲ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಯುವಕರು ಹಾಗೂ ತಮ್ಮಂತ ಅಭಿಮಾನ ಬಳಗ ಬಂದು ಈ ನಮ್ಮ ಜನ ಜೊತೆ ಈ ಆದವ್ರ ಜೊತೆ ಏನ್ ನೀವು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ರ, ಇದು ಒಂದು ಸಮಾಜಕ್ಕೂ ಒಂದು ಪರಿವರ್ತನೆ ತರೋದು ಹಾಗೂ ಒಂದು ಒಳ್ಳೆ ಸಂದೇಶ ಕೊಡೋ ಅಂತ ಮಾತು ಇರುತ್ತದೆ. ಇದು ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬನ ಪ್ರತಿ ಯುವಕರು ಒಂದು ಈ ರೀತಿ ವಿಶೇಷ ಆಚರಣೆ ಮಾಡಿದರೆ ಈ ಅನಾಥರು ಹಾಗೂ ಇವು ವೃದ್ಧಾಶ್ರಮ ಜನರಿಗೆ ಒಂದು ಸ್ಫೂರ್ತಿ ಬರುತ್ತಾ. ಅವ್ರಿಗೆ ಕೂಡ ನಮ್ಮವ್ರು ಯಾರಿದಾರತ್ತ ಒಂದು ಭಾವನೆ ಬರುತ್ತ. ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಇಲ್ಲಿ ಬಂದು ಅವರೆಲ್ಲ ಹಂಪಲ ಹಂಚಲು ಬಂದಿರ್ತಾರೆ. ಅವರೆಲ್ಲಾ ಅಭಿಮಾನ ಬಳಗ ಹಾಗೂ ಎಲ್ಲ ನಮ್ಮ ತೇಲಿ ಅನ್ನವ್ರಾಗ್ಲಿ ನಮ್ಮ ಎಲ್ಲಾ ಭಯ್ಯಗಳು ಪ್ರೇಮಣ್ಣ ಅವ್ರಿಗೆ ಎಲ್ಲಾರ್ಗಿ ತುಂಬಾ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ತಾವೆಲ್ಲ ನಮ್ಮ ಪತ್ರಕಾರ ಬಂಧುಗಳು ಬಂದಿರ್ತಾರೆ, ಅವ್ರಿಗೂ ಕೂಡ ನಾನು ಈ ನಮ್ಮ ಸಂಘದ ಪರವಾಗಿ ಶುಭ ಕೋರ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ್ ದುಂಡಪ್ಪ ತೇಲಿ, ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಜಮಖಂಡಿ. ನಾವು ಈ ಸಂದರ್ಭದಲ್ಲಿ ಅಯ್ಯೂಬಣ್ಣ ಪರ್ವತನಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು. ತೌಫಿಕ್ ಪರ್ವತನಳ್ಳಿ ಅಭಿಮಾನಿ ಬಳಗ ಹಾಗೂ ಅಯ್ಯೂಬ್ ಪರ್ವತನಳ್ಳಿ ಅಭಿಮಾನಿ ಬಳಗದಿಂದ ಈ ಹಣ್ಣು ಹಂಪಲವನ್ನು ವಿತರಣೆ ಮಾಡಲಾಗುವುದು. ನಮಸ್ಕಾರ. ಎರಗಡ್ತಿ ಎರಗಡ್ತಿ ರೊಟ್ಟಿ ಬಂದಿದ್ದೀವಿ. ಏನು ಹೆಸರು? ಸರ್ ನಿಮ್ಮ ತಾರೀಕಿಂದ ನಿನ್ನೆವರೆಗೂ 192 ಡೆಲಿವರಿ ಆಗಿವೆ. ಅದರಲ್ಲಿ 92 ಸಿಜರಿನ್, 100 ನಾರ್ಮಲ್ ಆಗಿದೆ. ಇವತ್ತು ಅಯ್ಯೂಬ್ ಪರ್ವತನಳ್ಳಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಗೆಲ್ಲರಿಗೂ ರೋಗಿಗಳಿಗೆ ಹಣ್ಣು ಹಂಚೋದಕ್ಕೆ ಬಂದಿದ್ದಾರೆ. ನೋಡ್ರಿ ಯಾವುದು ಒಂದು ಕೇಸ್ ಇರುತ್ತೆ. ತೋರಲ್ಲ ಅವರು ಈ ಕಡೆ ನೋಡ್ರಿ
ಇವತ್ತಿಗೆ ಹಣ್ಣು ಯಾಕೆ ಕೊಡ್ತಾರಂದ್ರೆ ಅಯ್ಯೂ ಪಾರ್ನಳ್ಳಿ ಸಾಹೇಬ್ರ ಹುಟ್ಟು ಹಬ್ಬದ ಪ್ರಯುಕ್ತ ಅವರು ರೋಗಿಗಳಿಗೆ ಹಣ್ಣು ಹಂಚೋದಕ್ಕೆ ಬಂದಿದ್ದಾರೆ. पकड़ आया था ये वो हाथ पकड़ते हैं हाँ हाँ ಆರಾಮತ್ತು ಸಮೀರ್ ಹತ್ರ ಹುಡುಗ ಅವನ ಹೆಸರು ಅವನು ನಮ್ಮ ಜೊತೆನಲ್ಲಿ ಇನ್ಕಂತ ಇವತ್ತಿಗಾದ್ರೂ ಇವತ್ತು ಅವ್ನು ಅಯ್ಯೂಬ್ ಪಾರತ್ನಳ್ಳಿ ಅವರ ಬರ್ತ್ಡೇನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹಣ್ಣು ಹಂಪಲನ್ನು ವಿತರಣೆ ಮಾಡಿದೀವಿ. ಅದೇ ತೆರನಾಗಿ ಈ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಇರ್ತಕ್ಕಂಥವ್ರಿಗೆ ಈ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಹಣ್ಣು ಹಂಪಲನ್ನ ವಿತರಣೆ ಮಾಡಿದೀವಿ. ಈಗ ತಾನೇ ನಮ್ಮ ಶಶಿಶ್ ಅವ್ರು ಹೇಳಿದ್ರು, ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಹುಟ್ಟುಹಬ್ಬವನ್ನ ಇಂಥ ಒಂದು ವಯಸ್ಸಾದಂತ ತಂದೆ ತಾಯಿಗಳ ಮಧ್ಯೆ ಆಚರಣೆ ಮಾಡೋದ್ರಿಂದ ಇನ್ನೂ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಕ್ಷೇತ್ರದಲ್ಲಿ ಅವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿಕೊಂಡು ಅವ್ರೇನ್ ಹೇಳಿದಾರ. ನಮ್ಮದು ಎಲ್ಲರ ಪರವಾಗಿ, ನಮ್ಮ ಅಭಿಮಾನ ಬಳಗದ ಪರವಾಗಿ ಇದೇ ರೀತಿ ಅವರ ಕಾರ್ಯವೈಖರಿ ಸಮಾಜದ ಸಂಘಟನೆ ಜೊತೆ ಇರ್ಲಿ, ಎಲ್ಲರನ್ನು ಇದೇ ರೀತಿ ಮುನ್ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ನಾನು